ತುಮಕೂರು ನಗರಕ್ಕೆ ಕಾದಿದೆಯ ಜಲಗಂಡಾಂತರ. ಬುಗಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಹರಿಯುತ್ತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಕಡೆ ಬೊಟ್ಟು ಮಾಡಿದ ಜನ. ತುಮಕೂರಿಗೆ ನೀರು ಬಿಡದಿದ್ದರೆ ಡಿಕೆಶಿಗೆ ಕಪ್ಪು ಪಟ್ಟಿ ಪ್ರದರ್ಶನ. ಕಪ್ಪು ಬಟ್ಟ ಪ್ರದರ್ಶನ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಈ ಗಂಗೆ ಶಾಪ ಎಲ್ಲರಿಗೂ ತಟ್ಟುತ್ತೆ. ತುಮಕೂರು ಮಹಾನಗರದ ಜನರಿಗೆ ಕೆಲವೇ ದಿನಗಳಲ್ಲಿ ಜಲಗಂಡಾಂತರ ಶುರುವಾಗಲಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ತುಮಕೂರು ನಗರಕ್ಕೆ ಬುಗಡನಹಳ್ಳಿ ಕೆರೆಯಿಂದ ನೀರನ್ನು ಪೂರೈಕೆ ಮಾಡಲಾಗ್ತಾ ಇದ್ದು, ಇದೀಗ ನೀರು ಡೆಡ್ ಸ್ಟೋರೇಜ್ ತಲುಪಿದೆ. ಕೆರೆ ಬರಿದಾದ ಹಿನ್ನೆಲೆಯಲ್ಲಿ ತುಮಕೂರಿಗೆ ನೀರಿನ ಸಮಸ್ಯೆ ಎದುರಾಗಲಿದೆಯಾ ಅಂತ ಆತಂಕ ಎದುರಾಗಿದೆ. ನೀರಿನ ಸಮಸ್ಯೆ ಆಗದಂತೆ ಕಳೆದ 2 ತಿಂಗಳ ಹಿಂದೆಯೇ ಹಾಸನ ಉಸ್ತುವಾರಿ ಸಚಿವರಿಗೆ ನೀರು ಹರಿಸುವಂತೆ ಪತ್ರ ಬರೆಯಲಾಗಿತ್ತು. ಅದರಂತೆ ಕೆಲ ದಿನಗಳ ಹಿಂದೆ ಗೊರೂರು ಜಲಾಶಯದಿಂದ ಹೇಮಾವತಿ ನೀರನ್ನು ಹರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದರಂತೆ ಇನ್ನೇನು ಈ ವಾರ ಹೇಮಾವತಿ ನದಿ ನೀರು ಬುಗಡನಹಳ್ಳಿ ಕೆರೆಗೆ ಹರಿದು ಬರಲಿದೆ ಅಂತ ನಾಲೆಗಳನ್ನು ಕೂಡ ಸ್ವಚ್ಛ ಮಾಡಿಸಲಾಗಿತ್ತು. ಆದರೆ ಈವರೆಗೂ ಬುಗಡನಹಳ್ಳಿ ಕೆರೆಗೆ ನೀರು ಹರಿಸುವ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಗೊರೂರು ಡ್ಯಾಂನಿಂದ ನೀರು ಬಿಡಲು ಡಿಸಿಎಂ ಡಿಕೆಶಿ ಅಡ್ಡಗಾಲು ಹಾಕಿದ್ದಾರೆ ಎಂಬ ಹೊಸ ಚರ್ಚೆ ಜಿಲ್ಲೆಯಲ್ಲಿ ಸೃಷ್ಟಿಯಾಗಿದೆ. ಹೌದು, ತುಮಕೂರು ನಗರಕ್ಕೆ ನೀರು ಪೂರೈಸುವ ಏಕೈಕ ಕೆರೆ ಎಂದರೆ ಅದು ಬುಗಡನಹಳ್ಳಿ ಕೆರೆ. ಆದರೆ ಆ ಕೆರೆ ಸಂಪೂರ್ಣ ಬರಿದಾಗಿದ್ದು ನಗರದ ಜನತೆಗೆ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸುವ ಪರಿಸ್ಥಿತಿ ತಲೆದೂರಿದೆ. ಬುಗಡನಹಳ್ಳಿ ಕೆರೆಗೆ ಹೇಮಾವತಿ ನದಿ ನೀರೇ ಮೂಲವಾಗಿದೆ. ಗೊರೂರು ಡ್ಯಾಂನಿಂದ ಸುಮಾರು 24 ಟಿಎಂಸಿ ನೀರು ತುಮಕೂರಿಗೆ ಹರಿಸಬೇಕಾಗಿದೆ. ಅದರಲ್ಲಿ ಇನ್ನೂ 7ರಿಂದ 8 ಟಿಎಂಸಿ ನೀರು ಗೊರೂರು ಡ್ಯಾಂನಿಂದ ನೀರು ಬರೋದು ಬಾಕಿ ಇದೆ. ತುಮಕೂರು ಪಾಲಿನ ನೀರು ಹರಿಸಿದ್ರೆ ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಹಾಗಾಗಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಕಳೆದ 2 ತಿಂಗಳಿನಿಂದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ಸಂಪರ್ಕಿಸಿ ನೀರು ಬಿಡುವಂತೆ ನಿರಂತರ ಮನವಿ ಮಾಡಿದ್ರು. ತುಮಕೂರು ಜಿಲ್ಲೆಗೆ ನೀರು ಹರಿಯದಿರುವ ಕಾರಣ ನೀರಾವರಿ ಹೋರಾಟಗಾರ ಹಾಗೂ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಪತ್ರ ಬರೆಯುವ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಸೊಗಡು ಶಿವಣ್ಣ ಬರೆದ ಪತ್ರಕ್ಕೆ ಈವರೆಗೂ ಉತ್ತರ ಸಿಕ್ಕಿಲ್ಲ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಸೊಗಡು ಶಿವಣ್ಣ ಡಿಸಿಎಂ ಡಿಕೆಶಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ನಾನು ಅದನ್ನೆಲ್ಲ ಇನ್ನೊಬ್ಬ ಮಾಡೋಕ್ಕಿಲ್ಲ. ಈ ಸರ್ಕಾರದಾಗೆ ಕಾರಣ ಏನು ಅಂದರೆ ಅವರಿಗೆ ತಿಳುವಳಿಕೆ ಕಮ್ಮಿ ಆಗೈತೋ ಏನು ಕಥೆನೋ ಗೊತ್ತಿಲ್ಲ. ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗ ಲೆಟ್ರ್ ಕೊಟ್ಟಿದ್ದೀನಿ. ಅವಾಗ ಅವರು ಅದ್ರ ಬಗ್ಗೆ ಗೌರವಿಲ್ಲ ಅಂತ ಏನು ಗೊತ್ತಾದಾಗ ಅವಾಗ ಹೇಳ್ತೀನಿ. ಸರ್ಕಾರದ ಉದಾಸೀನ ಅಂತಕ್ಕಂಥದ್ದೇ ಈಗ ನಾನು ಹೇಳೋದು. ಯಾಕೆಂದರೆ ಇವತ್ತು ಏನಾಗಿದೆ, ನೀರಿದ್ದು ನೀರು ಬಿಡಲಿಲ್ಲ ಅಂದರೆ ಅರ್ಥ ಎಂಥದಲ್ಲಿಗೆ. ನಾನು ಹೋಮ್ ಮಿನಿಸ್ಟ್ರಿಗೆ ನಾನು ಪರ್ಸನಲ್ಲಾಗಿ ಈಗ ತಿರ್ಗಿ ಇನ್ನೊಂದು ಸಾರಿ ಹೋಗಿ ಮಾತಾಡ್ತೀನಿ. ಅಕಸ್ಮಾತ್ ಈಗ ಅವರ ಹೋಮ್ ಮಿನಿಸ್ಟರ್ ಏನಾದರೂ ನೀನು ಇನ್ನೊಂದು ಸಾರಿ ಹೋಗಿ ಡಿ ಕೆ ಶಿವಕುಮಾರ್ ನೋಡಬೇಕು ಅಂದರೆ ನೋಡ್ತೀನಿ. ಇಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ನೋಡಬೇಕು ಅಂದ್ರೆ ನೋಡ್ತೀನಿ. ಇಲ್ಲ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕಾರಣ ಏನನ್ನ ಇದ್ದರೆ ಹೇಳ್ತಿದ್ದೆ. ಅನ್ನೇ ಸರಿ ಸುಮ್ಮನೆ ನಾನು ಅದು ತಪ್ಪು ಮಾಡೋರು ಇದು ಮಾಡೋರು ಅಂತ ಹೇಳೋಕ್ಕಲ್ಲ. ಈಗ ನೋಡ್ರಿ ರಾಜಣ್ಣನೂ ಕೂಡ ಇವತ್ತೂ 100ಕ್ಕೆ 100 ರೂಪಾಯಿ ನೀರು ಬಿಡಬೇಕು ಅಂತೆಲ್ಲ ಹೇಳ್ತಿರೋದು. ಮೊನ್ನೆ ಅವರು ಹುಟ್ಟುಹಬ್ಬಕ್ಕೆ ನಾನು ಹೋಗಿದ್ದೆ ಹಿಂಗೆ ಮಾತಾಡ್ಕೊಂಬರೋಕ್ಕೆ. ಜೊತೆ ಒಳಗಿದ್ದಾಗ ಅದು ಅವರು ಬಾಯಿ ಬಿಟ್ಟು ಹೇಳಿ ನನ್ನ ಜೊತೆ ಒಳಗೆ ಹೋಗಿ ಇದು ಮಾಡಿದ್ದು. ಅದಕ್ಕೋಸ್ಕರ ನಾನು ಯಾರನ್ನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಈಗ ನಿಮ್ಮ ಮುಂದೆ ಎಲ್ಲ ಹೇಳಿದ್ದೀನಿ, ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅವಾಗ ಉಪವಾಸತೆ ನೀರು ಬಿಡಿದ್ರೆ ಇನ್ನೊಂದು 10 ದಿವಸ ಆದಮೇಲೆ ಶುರು ಮಾಡ್ತೀನಿ. ನಿಮ್ಮನ್ನು ಕರೆದೇ ಹೇಳ್ತೀನಿ. ಅವಾಗ ಕೃಷ್ಣ ಬೈರೇಗೌಡರು ಲೆಟರ್ ಏನೋ ಬರೀತಾರೆ ನೀವು? ಯಾರು? ಇನ್ಚಾರ್ಜ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವ್ರಿಗೇನು ಲೆಟರ್? ಹೇಳ್ತೀನಿ. ಈಗ ಇದು ಬರೆದಿದ್ದೀನಲ್ಲ ಡಿ ಕೆ ಶಿವಕುಮಾರಂಗೆ, ಅದನ್ನು ತಿರ್ಗಾ ಅವ್ರಿಗೂ ಒಂದು ಲೆಟ್ರ್ ತಗೊಂಡು ಹೋಗಿ ಕೃಷ್ಣ ಬೈರೇಗೌಡರಿಗೂ. ನನಗೆ ಅನಿಸುತ್ತೆ ಕೃಷ್ಣ ಬೈರೇಗೌಡನೂ ಅವ್ರ ಅಪ್ಪರ ಹೆಂಗೆ ಸಜ್ಜನರಲ್ಲ ಹಾಗೆ ಈ ಮನುಷ್ಯನೂ ಅಲ್ಲಲ್ಲ ಆ ಮಟ್ಟದಾಗೆ ಇರೋದು. ಅವ್ರು ಹಂಗೆಲ್ಲ ಇದು ಮಾಡೋಕ್ಕೆ ಹೋಗೋದಿಲ್ಲ. 100ಕ್ಕೆ 100 ರೂಪಾಯಿ ಬಿಡ್ತಾರೆ ನೀರು. ಯಾಕೆಂದರೆ ನಾವು ಡ್ಯಾಮಾಗಿ ನೀರಿದ್ದು ಕಾರಣ ಅಂತಂದರೆ ನಾನು ಅದನ್ನು ಈಗ ಗೊತ್ತಾಗುತ್ತೆ ಇವಾಗ ಏನಕ್ಕೆ ಅಂತ.
ಇನ್ನು ಮೂಲಗಳ ಪ್ರಕಾರ ಸಚಿವ ಕೃಷ್ಣ ಬೈರೇಗೌಡರು ಗೋರೂರು ಡ್ಯಾಂನಿಂದ ನೀರು ಬಿಡಲು ತಯಾರಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಡ್ಡಗಾಲು ಹಾಕಿದ್ದಾರೆ ಅನ್ನೋ ಚರ್ಚೆ ತುಮಕೂರಿನಲ್ಲಿ ಮುನ್ನೆಲೆಗೆ ಬಂದಿದೆ. ರಾಮನಗರಕ್ಕೆ ಹೋಗಬೇಕಾಗಿದ್ದ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯನ್ನ ತುಮಕೂರಿಗರು ಹೋರಾಟ ಮಾಡಿ ತಡೆದಿದ್ದಾರೆ. ಎಕ್ಸ್ಪ್ರೆಸ್ ನಾಲೆ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಹಾಗಾಗಿ ರಾಮನಗರಕ್ಕೆ ನೀರು ಕೊಂಡೊಯ್ಯಬೇಕು ಎಂಬ ಡಿಕೆಶಿ ಕನಸು ಭಗ್ನವಾಗಿದೆ. ಈ ಸೇಡನ್ನ ಹೇಮಾವತಿ ನೀರನ್ನ ತುಮಕೂರಿಗೆ ಹರಿಸಲು ಬಿಡದೆ ತೀರಿಸಿಕೊಳ್ತಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರರು ಕಿಡಿಕಾರಿದ್ರು. ಒಂದು ವೇಳೆ ಮೇ 20ರ ಒಳಗೆ ತುಮಕೂರಿಗೆ ನೀರು ಹರಿಸ್ತಿದ್ರೆ ಮೇ 20ರಂದು ನಡೆಯುವ ಸಾಧನಾ ಸಮಾವೇಶದಲ್ಲಿ ಡಿಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೀವಿ ಅಂತ ಹೋರಾಟಗಾರರು ಎಚ್ಚರಿಕೆ ನೀಡಿದ್ರು. ತುಮಕೂರಿಗೆ ಬೇಸಿಗೆದು 2 ಸರಿ ಬರಬೇಕಾಯಿತು. ಈಗೇನು ಗರೂರು ಡ್ಯಾಮಲ್ಲಿ ನಾವು ಹೋಗಿ ಎಲ್ಲ ವೀಕ್ಷಣೆ ಮಾಡಿದಾಗ ಈಗಾಗಲೇ ನೀರು ಸಾಕಷ್ಟು ಇದೆ. ಈಗ ನಮ್ಮ ಬುಗುನಹಳ್ಳಿ ಕೆರೆಗೆ ಹೋದಾಗ ಅಲ್ಲೇ ಪೂರ್ತಿ ಸಂಪೂರ್ಣವಾಗಿ ಒಣಗ್ತಾ ಬಂದಿದೆ. ಈಗಾಗಲೇ ತುಮಕೂರಿನಲ್ಲಿ ನೀರಿನ ಆಕಾರವನ್ನು ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಟ್ಯಾಂಕರ್ಗಳು ಸಿಕ್ಕಾಪಟ್ಟೆ ರೇಟ್ಗಳು. ಆಮೇಲೆ ಫುಲ್ ಟ್ಯಾಂಕರು ಅಂತಾರೆ, ಫುಲ್ ಟ್ಯಾಂಕರ್ ನೀರು ಬರೋಲ್ಲ, ಎಲ್ಲ ಒಂದು ಅರ್ಧಂಬರ್ಧ ತುಂಬ್ಕೊಂಬರ್ತಾರೆ. ಅವ್ರು ಎಷ್ಟು ಬೇಸಿಗೆಯಲ್ಲಿ ಎಷ್ಟು ಹಾಕೋಗ್ತಾರೆ ಅಷ್ಟನ್ನೇ ಇದು ಮಾಡ್ಕೊಬೇಕಾಗ್ತದೆ. ಅದರಿಂದ ಈಗ ಏನಾಗಿದೆ ಅಂದರೆ ಈಗಾಗಲೇ 3.5 ಲಕ್ಷದಿಂದ 4 ಲಕ್ಷ ಜನ ತುಮಕೂರಿನಲ್ಲಿ ವಾಸವಾಗಿದ್ದಾರೆ. ಪ್ರತಿಯೊಂದೂ ದನಾಕಾರ ಪಕ್ಷಿಗಳಿಗೂ ಕೂಡ ಇವತ್ತು ನೀರಿನ ಆಕಾರ ಭಾಳಷ್ಟು ಆಗ್ತಾಯಿದೆ. ಇವತ್ತು ಏನು ಈಗ ಕೆ.ಎನ್. ರಾಜಣ್ಣವ್ರು ಸಚಿವರಾಗಿದ್ದಾಗ, ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರಾದಾಗ 2 ಸರಿ ಕೂಡ ನೀರನ್ನು ಬಿಟ್ಟಿರು. ಅದೇ ರೀತಿ ಮಾಧುಸ್ವಾಮಿ ಕೂಡ ಸಚಿವರಾದಾಗಲೂ ಕರೆಕ್ಟಾಗಿ ಒಂದು ದಿನಾಂಕದಲ್ಲಿ ಮಾತ್ರ ನೀರು ಬಂದೇ ಬರ್ತಿತ್ತು. ಈಗ ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಕಡೆ ತುಮಕೂರಿಗೆ ಏನು ಈ ಹೇಮಾವತಿ ಚಾನಲ್ನನ್ನು ನೀರನ್ನು ಒಂದು ಏನು ರಾಮನಗರಕ್ಕೆ ಕೊಂಡೊಯ್ಯೋಕ್ಕೆ ಏನು ಹುನ್ನಾರವನ್ನು ಮಾಡಿದರು. ಅದಕ್ಕೆ ನಮ್ಮ ರೈತರುಗಳೆಲ್ಲ, ಕನ್ನಡ ಪರ ಸಂಘಟನೆಯವರೆಲ್ಲ ಕೂಡ ಆ ಒಂದು ಕೆಲಸವನ್ನು ಸ್ಥಗಿತಗೊಳಿಸಿರೋದಕ್ಕೆ ಇದನ್ನೇ ದ್ವೇಷಾಗಿಕ್ಕೊಂಡು ನಮ್ಮ ಈಗಿನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ನೀರನ್ನು ನಿಲ್ಲಿಸೋದಕ್ಕೆ ಒಂದು ಇವರಿಗೆ ಸೂಚನೆ ಕೊಟ್ಟಿದ್ದಾರೆ, ಸಚಿವರಿಗೆ ಅಂತೇಳಿ ಕೃಷ್ಣ ಬೈರೇಗೌಡರಿಗೆ ನಮಗೆಲ್ಲ ಗೊತ್ತಾಗಿದೆ. ಅವ್ರು ಏನೋ ಇದೇ ಥರ ಮಾಡಿದ್ರೆ 20ನೇ ತಾರೀಕು ಏನು ತುಮಕೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ಅವ್ರಿಗೇನೋ ಕಪ್ಪು ಬಟ್ಟ ಪ್ರದರ್ಶನ ಮಾಡಬೇಕಾಗ್ತದೆ. ಯಾವುದೇ ಕಾರಣದಿಂದನೂ ನೋಡಿ, ಗಂಗೆ ಶಾಪ ಪ್ರತಿಯೊಬ್ಬರಿಗೂ ಕೂಡ ಈ ಗಂಗೆ ಶಾಪ ಎಲ್ಲರಿಗೂ ತಟ್ಟುತ್ತೆ. ಎಷ್ಟೋ ಜನ ನೀರು ಬಿಡದಲ್ಲೇ ಇವತ್ತು ಸೋತಿರೋದು ಉದಾಹರಣೆ ಇದೆ. ಅದರಿಂದ ನಾನು ದಯಮಾಡಿ ಅವ್ರಿಗೆ ಒಂದು ಪ್ರಾರ್ಥನೆ ಮಾಡ್ತೀನಿ, ತುಮಕೂರು ಜನತೆ ಪರವಾಗಿ, ದಯಮಾಡಿ ನೀರಿನ ಬಿಡಿ. ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಹಾಗೂ ಮಾಜಿ ಸಚಿವ ಮಾಧುಸ್ವಾಮಿ ಹಾಸನ ಉಸ್ತುವಾರಿ ಸಚಿವರಾಗಿದ್ದಾಗ ತುಮಕೂರಿಗೆ ಸೇರಬೇಕಾಗಿದ್ದ ನೀರಿನ ಪಾಲು ಯಾವುದೇ ಅಡೆತಡೆ ಇಲ್ಲದೆ ತಲುಪ್ತಾ ಇತ್ತು. ಆದರೆ ಈಗ ಬುಗಡನಹಳ್ಳಿ ಕೆರೆ ಬರಿದಾಗಿದ್ದು ಹರಿ ನೀರಿಗೂ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ರಾಜಕೀಯ ಜಿದ್ದನ್ನು ಬಿಟ್ಟು ತುಮಕೂರಿಗೆ ನೀರು ಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.